ನಮಸ್ಕಾರ. ವಿನಯ್ಸ್ ಕುಕ್ ಕ್ರಾಫ್ಟ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಮಾಡಬಹುದಾದಂತಹ ಚಕ್ಲಿ ಮತ್ತು ಅತ್ರಾಸ ಅಥವಾ ಕಜ್ಜಾಯವನ್ನು ಮಾಡುವ ವಿಧಾನವನ್ನು ನೋಡೋಣ. ನಾವು ರಾ ರೈಸನ್ನು ತೆಗೆದುಕೊಂಡಿದ್ದೇವೆ. ರೇಷನ್ ಅಕ್ಕಿ ಆದರೆ ತುಂಬ ಒಳ್ಳೆಯದು. ಒಂದು 10 ನಿಮಿಷಗಳ ಕಾಲ ನೆನೆಸಿಡಿ, ಮತ್ತು ಜಾಸ್ತಿ ಬೇಡ. ಸರಿಯಾಗಿ ಆ ನೀರನ್ನು ಬಸಿದು ಅದನ್ನು ಒಂದು 5-10 ನಿಮಿಷ ಹಾಗೆ ಬಿಡಿ. ಮತ್ತು ಮಿಕ್ಸಿಯಲ್ಲಿ ಅದನ್ನು ಪೌಡರ್ ಮಾಡಿ, ನೀರು ಹಾಕದೆ ಪೌಡರ್ ಮಾಡಿ ಅದನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ಜರಡಿಯಲ್ಲಿ ಇದು ಮಾಡಿಕೊಳ್ಳಿ, ಜರಡಿಯನ್ನು ಆಡಿಸಿ. ಆವಾಗ ಅದರಲ್ಲಿ ನಿಮಗೆ ತರಿಯಾದ ಅಕ್ಕಿಯ ಪೌಡರ್ ಸಿಗ್ತದೆ ಮತ್ತು ಫೈನ್ ಪೌಡರ್ ಸಿಗ್ತದೆ. ಫೈನ್ ಪೌಡರನ್ನು ನಾವು ಇಲ್ಲಿ ಚಕ್ಲಿಗೆ ಮತ್ತು ಅತ್ರಾಸಕ್ಕೆ ಉಪಯೋಗಿಸೋಣ. ಮತ್ತು ಆ ತರಿಯಾದ ಪೌಡರನ್ನು ಇಡ್ಲಿಗೆ ಉಪಯೋಗಿಸ್ಕೊಳ್ಬಹುದು. ಇಲ್ಲಿ ಚಕ್ಲಿಗೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಉಪಯೋಗಿಸಿದ್ದೇನೆ. ಪ್ರಪೋರ್ಷನ್ ಹೇಳ್ತಿದ್ದೇನೆ. 3/4 ಕಪ್ ಕಡಲೆಬೇಳೆ ಮತ್ತು 1/4 ಕಪ್ ಉದ್ದಿನಬೇಳೆಯನ್ನು ತೆಗೆದುಕೊಂಡು ರೋಸ್ಟ್ ಮಾಡಿ ಆರಿಸಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಅತ್ರಾಸಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನು ಹೇಳ್ತಿದ್ದೇನೆ. 2 ಕಪ್ ಅಕ್ಕಿಯ ಪೌಡರ್, ನಾವೇನು ಅಕ್ಕಿ ಪೌಡರನ್ನು ಮಾಡಿದ್ದೇವೆ ಅದು ಫೈನ್ ಪೌಡರ್ 2 ಕಪ್. 1 ಕಪ್ ತೆಂಗಿನ ತುರಿ ಅಥವಾ ಡ್ರೈಡ್ ಕೋಕೋನಟ್ ಪೌಡರ್, 1 ಕಪ್ ಬೆಲ್ಲ, ಏಲಕ್ಕಿ ಮತ್ತು ಬಿಳಿ ಎಳ್ಳನ್ನು ಉಪಯೋಗಿಸ್ಬೋದು. ಸೈಡ್ ಬೈ ಸೈಡ್ ನಾವು ಸಿಮ್ಮರಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡೋಣ, ಅದನ್ನು ಫ್ರೈ ಮಾಡಲಿಕ್ಕೆ. ಅತ್ರಾಸವನ್ನು ಮಾಡಲಿಕ್ಕೆ 1 ಬೌಲ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇವೆ 2 ಬೌಲ್ ಅಕ್ಕಿ ಹಿಟ್ಟಿಗೆ. ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನೀರು ಎಷ್ಟು ಅಂದರೆ ಬೆಲ್ಲ ಮುಳುಗುವಷ್ಟು ಹಾಕಿ ಅದನ್ನು ಪಾಕ ಮಾಡಲಿಕ್ಕೆ ಬಿಡಿ. ಅದರ ಪಾಕದ ಕನ್ಸಿಸ್ಟೆನ್ಸಿಯನ್ನು ನಾವು ನೀರಿನಲ್ಲಿ ಪಾಕವನ್ನು ಹಾಕಿದಾಗ ಅದು ಗಟ್ಟಿಯಾಗಿ ತಳಕ್ಕೆ ಕುತ್ಕೊಂಡ್ರೆ ಅದು ಪಾಕ ಚೆನ್ನಾಗಿ ಬಂದಿದೆ. ಒಂದೆಳೆ ಪಾಕ ಬರಬೇಕು. ಇದರಲ್ಲಿ ಕಾಯಿ ತುರಿ ಮತ್ತು ಎಳ್ಳನ್ನು ಸಹ ನೀವು ಪಾಕವನ್ನು ಮಾಡುವಾಗಲೇ ಹಾಕಿ. ಯಾವಾಗ ಪಾಕ ಬಂದಿದೆ ಅಂತ ಗೊತ್ತಾಗ್ತದೆ ಆವಾಗ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸಿಮ್ಮರಲ್ಲಿ ಫ್ರೈ ಮಾಡ್ತಾನೆ ಇರಿ. ಅದನ್ನು ನಿಮಗೆ ಒಂದು ಅಂದಾಜಿಗೆ ಅದು ಉಂಡೆ ಕಟ್ಟಲಿಕ್ಕೆ ಬರ್ತದೆ ಅಂತ ಗೊತ್ತಾಗುವಷ್ಟರಲ್ಲಿ ಸಹ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು, ರೋಸ್ಟ್ ಮಾಡ್ತಾನೆ ಇರಬೇಕು. ನಂತರ ಅದನ್ನು ಆರಲಿಕ್ಕೆ ಬಿಟ್ಬಿಡಿ, ಸೈಡಲ್ಲಿಡಿ. ಈ ಕಡೆ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನಾವು ಬೇಳೆಗಳನ್ನು ಹಿಟ್ಟು ಮಾಡಿದ್ವಲ್ಲ, ಜಸ್ಟ್ 1 ಕಪ್ ಹಾಕಬೇಕು. 3 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್. ಮತ್ತು ಮಸಾಲೆಗಳಲ್ಲಿ ನೀವು ಗ್ರೀನ್ ಚಿಲ್ಲಿಯನ್ನು ಪೌಡರ್ ಮಾಡಿ ಅಥವಾ ಚೆನ್ನಾಗಿ ಕುಟ್ಟಿ ಹಾಕಿಕೊಳ್ಬಹುದು. ಜೀರಿಗೆಯನ್ನು ಉಪಯೋಗಿಸ್ಬೋದು, ಇಲ್ಲದಿದ್ದರೆ ಓಂಕಾಳನ್ನು ಉಪಯೋಗಿಸ್ಬೋದು, ಅಜ್ವೈನನ್ನು ಉಪಯೋಗಿಸ್ಬೋದು. ಉಪ್ಪು, ಎಳ್ಳು ಇದನ್ನು ಹಾಕಿ ಚೆನ್ನಾಗಿ ಬಿಸಿ ನೀರಿನಲ್ಲಿ ಕಲಿಸ್ಕೊಳ್ಬೇಕು. ಕುದಿಯುತ್ತಿರುವಂತಹ ಬಿಸಿ ನೀರನ್ನು ಉಪಯೋಗಿಸಬೇಕು. ಜೊತೆಗೆ ನೀವು ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಅಥವಾ ಎಣ್ಣೆಯನ್ನು ಬಿಸಿ ಮಾಡಿ ಸಹ ಅಂದರೆ ಪೌಡರ್ಗಳಿಗೆ ಅಕ್ಕಿ ಹಿಟ್ಟಿಗೆ ಹಾಕಿ ನಂತರ ನೀರನ್ನು ಮಿಕ್ಸ್ ಮಾಡಿ. ಸೈಡ್ ಬೈ ಸೈಡ್ ನೀವು ಅತಿರಸವನ್ನು ಸಹ ಅದು ಎಣ್ಣೆ ಕಾದ ತಕ್ಷಣ ಈ ಅತಿರಸದ ಚಿಕ್ಕ ಚಿಕ್ಕ ಫ್ಲ್ಯಾಟೆಂಡ್ ಬಾಲ್ಗಳನ್ನು ಮಾಡಿ ಕರಿಬೋದು. ಸಿಮ್ಮರಲ್ಲಿ ಕರಿಯಿರಿ. ಚಕ್ಲಿ ಒರಳಿಗೆ ಹಾಕಿ ಚಕ್ಲಿಯನ್ನು ಸಹ ಸೈಡ್ ಬೈ ಸೈಡ್ ಎರಡೂ ಸಹ ಮಾಡಿಕೊಳ್ಬಹುದು. ಮತ್ತು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ತುಂಬ ದಿನಗಳ ಕಾಲ ಇಡ್ಬೋದು. ನಾವು ಅಕ್ಕಿಯನ್ನು ತೇವ ಮಾಡಿ ಉಪಯೋಗಿಸಿದ್ರಿಂದ ತುಂಬ ಜಾಸ್ತಿ ಟೈಮ್ ನೀವು ಇದನ್ನು ಹೊರಗಡೆ ಇಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಬ್ಯಾಚ್ ಬೈ ಬ್ಯಾಚ್ ಅದನ್ನು ಫ್ರೈ ಮಾಡಿ ಕಂಪ್ಲೀಟ್ ಮಾಡಿ, ಇಲ್ಲದಿದ್ದರೆ ರೆಫ್ರಿಜರೇಟರಲ್ಲಿ ಇಟ್ಕೊಂಡು ಉಪಯೋಗಿಸಿ. ಚಾನೆಲನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ.